ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಕಾಡುಗೋಡಿಯಲ್ಲಿ 6 ವರ್ಷದ ವೆನಿಲಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆ ಚುರುಕಾಗಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಮೋಹನ್ ಮತ್ತು ಪ್ರಿಯಾಂಕಾ ಇಬ್ಬರೂ ಕೂಡ ಪೊಲೀಸರ ವಶದಲ್ಲಿ ತನಿಖೆಯನ್ನ ತೀವ್ರಗೊಳಿಸಲಾಗಿದೆ. ಕಾಡುಗೋಡಿಯಲ್ಲಿ ಬಾಲಕಿ ವೆನಿಲಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉನ್ನತ ಮಟ್ಟದ ತನಿಖೆಗೆ ಪೊಲೀಸರು ಮುಂದಾಕಿದ್ದಾರೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಪ್ರಿಯಾಂಕಾ ಹೇಳ್ತಾ ಇರೋದು ನಿಜಾನ ಸುಳ್ಳ ಅನ್ನೋದನ್ನ ತಿಳಿದುಕೊಳ್ಳೋದಕ್ಕೆ ತಯಾರಿಗಳಾಗ್ತಾ ಇದೆಯಂತೆ. ಪ್ರಿಯಾಂಕಾಗೆ ಪಾಲಿಗ್ರಾಫ್ ಪರೀಕ್ಷೆ ನಡೆಸೋದಕ್ಕೆ ಪೊಲೀಸರ ನಿರ್ಧಾರ. ಸುಳ್ಳು ಪತ್ತೆ ಪರೀಕ್ಷೆ ನಡೆಸೋದಕ್ಕೆ ಕೋರ್ಟ್ಗೆ ಶೀಘ್ರವೇ ಅರ್ಜಿ ಸಲ್ಲಿಕೆ ಮಾಡಿದ್ದಾರಂತೆ ಪೊಲೀಸರು. ಆರೋಪಿ ಪ್ರಿಯಾಂಕಾಗೆ ಸುಳ್ಳು ಪತ್ತೆ ಪರೀಕ್ಷೆಗೆ ಪೊಲೀಸರು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ. ಮಗಳ ಕೊಲೆ ಪ್ರಕರಣದಲ್ಲಿ ಪ್ರಿಯಾಂಕಾ ಪಾತ್ರ ಪತ್ತೆಗೆ ಈ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆ. ಸುಳ್ಳು ಪತ್ತೆ ಪರೀಕ್ಷೆಗೆ ಸಮ್ಮತಿಯನ್ನ ಸೂಚಿಸಿದ್ದಾರಂತೆ ಆರೋಪಿ ಪ್ರಿಯಾಂಕಾ. ತಮ್ಮ ವಕೀಲರ ಮೂಲಕ ಸಮ್ಮತಿಯನ್ನ ಪ್ರಿಯಾಂಕಾ ಕೊಟ್ಟಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ನೀವು ಸುಮ್ಮನೆ ನಡೆಸಕ್ಕಾಗಲ್ಲ ಅದನ್ನ. ಒಂದು ಯಾರು ಆರೋಪ ಸ್ಥಾನದಲ್ಲಿರ್ತಾರೋ ಅವರೂ ಕೂಡ ಒಪ್ಪಿಗೆ ಕೊಡಬೇಕು. ತದನಂತರದಲ್ಲಿ ಕೋರ್ಟ್ನಿಂದ ಸಮ್ಮತಿ ಬೇಕು. ಕೋರ್ಟ್ಗೊಂದು ಅರ್ಜಿ ಸಲ್ಲಿಕೆ ಮಾಡ್ತಾರೆ. ಕೋರ್ಟ್ನಿಂದ ಓಕೆ ಮಾಡಿಸಿ ಅಂತ ಹೇಳಿ ಅನುಮತಿ ಸಿಕ್ಕರೆ ಮಾತ್ರ ಮಾಡಿಸೋದಕ್ಕೆ ಅವಕಾಶ ಪೊಲೀಸರಿಗೆ. ಇಲ್ಲಾಂದ್ರೆ ಸುಮ್ಮನೆ ಹೋಗಿ ಮಾಡೋಕ್ಕಾಗಲ್ಲ. ಹಾಗಾಗಿ ಆ ಪ್ರೋಸೆಸ್ಗೆ ಸಿದ್ಧತೆಗಳು ಪೊಲೀಸರಿಂದ ಆಗ್ತಾ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ये